ಗೈಸ್ ಎಲ್ಲರಿಗೂ ನಮಸ್ಕಾರ. ASP ಅಕಾಡೆಮಿಗೆ ಸ್ವಾಗತ. ಗೈಸ್ ನೋಡೋಣ, ಹಳೆಯ ಸಲ ಅಂದರೆ ಹೋದ ವರ್ಷ ಎಲ್ಲಿ ಕಡಿಮೆ ಕಟ್ ಆಫ್ ನಿಂತಿತ್ತು, ಹಾಗಿದ್ರೆ ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗಿತ್ತು, ಹೋದ ಸತಿ ಎಷ್ಟು ಪೋಸ್ಟ್ ಇದ್ದವು, ಈ ಸತಿ ಎಷ್ಟು ಪೋಸ್ಟ್ ಇದ್ದಾವೆ, ನೀವು ಹೆಂಗೆ ಥಿಂಕ್ ಮಾಡಿ ಅಪ್ಲಿಕೇಶನ್ ಹಾಕಬೇಕು, ಎಲ್ಲಿ ಹಾಕಿದರೆ ನೀವು ಸೆಲೆಕ್ಟ್ ಆಗ್ತೀರಾ, ಎಲ್ಲವನ್ನು ಮಾತಾಡೋಣ. ಮತ್ತು ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಇನ್ನೂ ಎಷ್ಟು ದಿನ ಉಳಿತು, ಎಲ್ಲವನ್ನು ಮಾತಾಡೋಣ. ವಿದ್ಯಾರ್ಹತೆ, ಏಜು ಎಲ್ಲವನ್ನು ಮಾತಾಡೋಣ. ಬನ್ನಿ. ಅದಕ್ಕೂ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ಕೋಬೋದು ಎಷ್ಟು ಪೋಸ್ಟ್ಗಳಿದ್ದಾವೆ ಅಂತಂದರೆ ನಿಮಗೆಲ್ಲ ಗೊತ್ತಿದೆ. 572 ಪೋಸ್ಟ್ಗಳು ಖಾಲಿ ಇದ್ದಾವೆ. ಇಲ್ಲಿ ನೋಡ್ಬೋದು ಯಾವ್ಯಾವಕ್ಕೆ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂತಂದರೆ 505 ನಾನ್ HKಗೆ ಸಂಬಂಧಪಟ್ಟಂಥ ಹುದ್ದೆಗಳು ಇದ್ದಾವೆ. ಇನ್ನು ಉಳಿದಿದ್ದು 67. ಇನ್ನು ಉಳಿದಿದ್ದು 67 HKಗೆ ಸಂಬಂಧಪಟ್ಟಂತಹ ಹುದ್ದೆಗಳಿರ್ತವೆ. ಇಲ್ಲಿ ನೋಡ್ಕೋಬೋದು ಯಾವ್ಯಾವಕ್ಕೆ ಎಷ್ಟೆಷ್ಟು ಹುದ್ದೆಗಳನ್ನ ಕರೆದಿದ್ದಾರೆ ಅಂತಂದರೆ ಬೆಂಗಳೂರು ನಗರ 20, ಬೆಂಗಳೂರು ಗ್ರಾಮಾಂತರ 29, ಚಿತ್ರದುರ್ಗ 15, ಚಿಕ್ಕಬಳ್ಳಾಪುರ 21, ಶಿವಮೊಗ್ಗ 18, ತುಮಕೂರು 50, ಆಮೇಲೆ ಕೋಲಾರ 22, ದಕ್ಷಿಣ ಕನ್ನಡ 30, ಮೈಸೂರು 45, ಮಂಡ್ಯ 50, ಹಾಸನ 35, ಉಡುಪಿ 10, ದಕ್ಷಿಣ ಕನ್ನಡ 20, ಚಾಮರಾಜನಗರ 31, ಚಿಕ್ಕಮಗಳೂರು 10, ಬೆಳಗಾವಿ 48, ಬಾಗಲಕೋಟೆ 16, ಗದಗ 14, ಹಾವೇರಿ 15, ಬೀದರ್ 4, ಆಮೇಲೆ ರಾಯಚೂರು 2, ಟೋಟಲ್ 505 ಪೋಸ್ಟ್ಗಳು ಖಾಲಿ ಇದ್ದಾವೆ. ನೀವೇನಾದರೂ ಒಂದು 505 ಒಂದು ಪೋಸ್ಟ್ ತೊಗೋಬೇಕಂದ್ರೆ ಯಾವುದಕ್ಕೆ ಹಾಕಬೇಕಂತೇಳಿ ನೆಕ್ಸ್ಟ್ ಹೇಳ್ತಾ ಬರ್ತೀನಿ. ನೋಡ್ಬೋದು, ನೀವು ವಿದ್ಯಾರ್ಥಿ ಏನಾಗಿರ್ಬೇಕಂದ್ರೆ ಜಸ್ಟ್ ನೀವು ಸೆಕೆಂಡ್ PUC ಪಾಸ್ ಆಗಿದ್ರೆ ಸಾಕು, ಅಪ್ಲಿಕೇಶನ್ನ ಹಾಕೋಬಹುದಾಗಿರ್ತದೆ. ಇನ್ನು ವಯೋಮಿತಿಗೆ ಸಂಬಂಧಪಟ್ಟಂತೆ ತುಂಬ ಇದೆ. ನಿಮಗೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 40, ಇನ್ನು ಕ್ಯಾಟಗರಿಯಲ್ಲಿ ಬರುವಂಥವ್ರಿಗೆಲ್ಲ 43, ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂದರೆ 45. ವೇತನ ಶ್ರೇಣಿಯಲ್ಲಿ ಕೂಡ ಜಾಸ್ತಿ ಆಗಿದೆ ನೋಡಿ, ಹಳೆಯಕ್ಕಿಂತ ಜಾಸ್ತಿ ಆಗಿದೆ. 34,100 ಹಿಡ್ಕೊಂಡು ನಿಮಗೆ 67,600ವರೆಗೂ ನಿಮಗೆ ಇನ್ಕಮನ್ನು ಜಾಸ್ತಿ ಮಾಡಿದ್ದಾರೆ. ಅಪ್ಲಿಕೇಶನ್ ಫೀಸ್ ನೋಡ್ಕೋಬೋದು 750 ಕ್ಯಾಟಗರಿಯಲ್ಲಿ ಬರುವಂಥವ್ರಿಗೆಲ್ಲ. ಆಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಾಜಿ ಸೈನಿಕರು, ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದೆ. ವಿಶೇಷಚೇತನ ಅಭ್ಯರ್ಥಿಗಳಿಗೆ 250 ಇದೆ. ನೆಕ್ಸ್ಟ್ ಕನ್ನಡ ಭಾಷಾ ಪತ್ರಿಕೆ ಪರೀಕ್ಷೆ ದಿನಾಂಕವನ್ನು ನೆಕ್ಸ್ಟ್ ತಿಳಿಸ್ತಾರಂತ. ಸೊ ನಿಮಗೆ ಪತ್ರಿಕೆ ಒಂದು 4ನೇ ತಾರೀಕಿದೆ, ಅದು ಅಕ್ಟೋಬರ್ ತಿಂಗಳಲ್ಲಿ 4ನೇ ತಾರೀಕಿದೆ, ಬೆಳಗ್ಗೆ 10 ರಿಂದ 12. ಪತ್ರಿಕೆ 2 ಅದು 4ನೇ ತಾರೀಕಿಗಿದೆ, 2 ರಿಂದ 4 ಟೈಮು. ಇದರಲ್ಲಿ ತುಂಬ ಜನ ಗೊಂದಲ ಆಗ್ಬೋದು. ಲ್ಯಾಂಡ್ ಸರ್ವೇಯರ್ದು ಅವತ್ತೇ ಇದೆ, ಮತ್ತು VAದು ಅವತ್ತೇ ಇದೆ. ಎರಡು ಬೇರೆ ಬೇರೆ ಇರ್ತದೆ, ಏನು ಒಂದೇ ಇರ್ತದೆ ಅಂತಂದರೆ ಇದರಲ್ಲಿ ಹೇಳ್ಬೋದು ನಿಮ್ಗೆ ಏನಂತಂದರೆ, ಎರಡೂ ಕೂಡ GK ಪೇಪರ್ ಒಂದೇ ಇರ್ತದೆ. ಇನ್ನು ಸ್ಪೆಸಿಫಿಕ್ ಪೇಪರ್ ಅಂತೇಳಿ 3ನೇ ತಾರೀಕಿಗೆ ನಡೀತದೆ, ಅದು ಬೇರೆ ಬೇರೆ ಇರ್ತದೆ. ಸ್ಪೆಸಿಫಿಕ್ ಪೇಪರ್ ಒಂದೇ ಬೇರೆ ಬೇರೆ, GK ಎರಡು ಒಂದೇ ಇರ್ತದೆ. ಇನ್ನು ನೋಡ್ಕೋಬೋದು, ಸಿಲೆಬಸ್ ಎಲ್ಲ ನೋಡ್ಕೋಬೋದು ನೀವು. ಪ್ರಚಲಿತ ಘಟನೆಗಳು, ದೈನಂದಿನ ಗ್ರಹಿಕೆ ವಿಷಯಗಳು, ಭಾರತ ಸಂವಿಧಾನ, ಆಮೇಲೆ ಸ್ಥೂಲ ನೋಟದ ವಿಷಯಗಳು ಅಂತ ಹೇಳಿದರೆ ಅಷ್ಟೊಂದೇನು ಡೀಪಾಗಿ ಓದುವಂಥ ಅವಶ್ಯಕತೆ ಇಲ್ಲ. ಸಂವಿಧಾನ, ಕರ್ನಾಟಕ ಸಂಬಂಧಪಟ್ಟಂಥ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಭಾರತದ ಭೂಗೋಳಶಾಸ್ತ್ರ, ಆಮೇಲೆ ಗ್ರಾಮೀಣ ಅಭಿವೃದ್ಧಿ, ಪಂಚಾಯಿತಿ, ಗ್ರಾಮೀಣ ಸಹಕಾರಿ ಸಂಘ, ಇವೆಲ್ಲ ಓದ್ಕೋಬೇಕು ನೀವು. ಓಕೆ, ಇಲ್ಲಿ ಒಂದು ಸ್ವಲ್ಪ ಆ್ಯಡ್ ಆಗ್ತವೆ, ಗ್ರಾಮೀಣ ಅಭಿವೃದ್ಧಿ ಮತ್ತು ಸಹಕಾರಿ ಸಂಘಗಳು, ಇವೆಲ್ಲ ಇದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡೋದು ಒಳ್ಳೆಯದು. ಇನ್ನು ನೆಕ್ಸ್ಟ್ ಪೇಪರ್ 2 ನೀವು ಜಾಸ್ತಿ ಫೋಕಸ್ ಮಾಡಿ. ಯಾಕಂದರೆ ಅಷ್ಟೆಲ್ಲ ಓದಿ ನೀವು 100 ಅಂಕ ತೊಗೊಳ್ಳೋ ಬದಲು ಇಲ್ಲಿ ಅಲ್ಲೊಂದು ಸ್ವಲ್ಪ ಜಾಸ್ತಿ ಆದ್ರೂ, ಅಲ್ಲೊಂದು ಸ್ವಲ್ಪ ಕಮ್ಮಿ ಆದ್ರೂ ಜಾಸ್ತಿ ಎಲ್ಲಿ ಸ್ಕೋರ್ ಮಾಡಬೇಕಂದ್ರೆ ಪೇಪರ್ 2 ಮಾಡ್ಬೋದು ನೋಡಿ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ, ಇದು ಕೂಡ 2 ಗಂಟೆ ಇರ್ತದೆ. 100 ಮಾರ್ಕ್ಸ್, 100 ಕ್ವಶನ್ಸ್. ನೆಗೆಟಿವ್ ಅಂಕ ಇರ್ತದೆ, 0.25 ನೆಗೆಟಿವ್ ಹೋಗ್ತದೆ. ಅಂದರೆ 4 ಕ್ವಶನ್ಗೆ ಒಂದು ನಿಮ್ಮದು 4 ತಪ್ಪಾದಾಗ 1 ಕ್ವಶನ್ ನೆಗೆಟಿವ್ ಹೋಗ್ತದೆ. ಗೈಸ್, ಏನಂತಂದರೆ ನಿಮ್ಮದು ಹೋದ ಸತಿ ಎಲ್ಲಿ ಕಟ್ ಆಫ್ ಕಮ್ಮಿ ನಿಲ್ತಿತ್ತಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಮ್ಮಿ ನಿಂತಿತ್ತು, ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಕಮ್ಮಿ ನಿಂತಿತ್ತು, ಕೋಲಾರದಲ್ಲಿ ಕಮ್ಮಿ ನಿಂತಿತ್ತು, ಆಮೇಲೆ ಚಿಕ್ಕಮಗಳೂರಿನಲ್ಲಿ ಕಮ್ಮಿ ನಿಂತಿತ್ತು.
ಓಕೆ. ಇನ್ನು ಒಂದು ಸ್ವಲ್ಪ ನೀವು ಯೋಚನೆ ಮಾಡಬೇಕು. ಹಳೆ ಸತಿ ಇಷ್ಟೆಲ್ಲ ಎಲ್ಲ ಕಮ್ಮಿ ನಿಂತಿದೆ, ಬಟ್ ಅಲ್ಲಿ ಪೋಸ್ಟ್ ಕೂಡ ಕಮ್ಮಿ ಇತ್ತು ಹೋದ ಸತಿ. ಇನ್ನು ಜಾಸ್ತಿ ಪೋಸ್ಟ್ ಎಲ್ಲಿದ್ದು ಅಂತಂದರೆ ಅಲ್ಲಿ ತುಮಕೂರಲ್ಲೇ ಜಾಸ್ತಿ ಇದ್ದು, ಮತ್ತು ಬೆಂಗಳೂರಲ್ಲಿ ಎಲ್ಲಿ ಜಾಸ್ತಿ ಇರ್ತಾವಲ್ಲ ಅಲ್ಲಿನೇ ಜನ ಜಾಸ್ತಿ ಆಗ್ತಾರೆ. ಹಾಗಾಗಿ ಕಾಂಪಿಟೇಷನ್ ಕೂಡ ಹೋದ ಸತಿ ಅಲ್ಲೇ ಜಾಸ್ತಿ ಕಟ್ ಆಫ್ ನಿಂತಿತ್ತು. ಹಾಗಾಗಿ ನೀವು ಅದು ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಈ ಸತಿ ಎಲ್ಲಿ ಕಮ್ಮಿ ನಿಂತಿದೆ ನೋಡಿ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕೋಬೋದು, ಬಟ್ ನಿಮ್ಮ ರಿಸ್ಕ್ ಮೇಲೆ ತೊಗೋಬೋದು. ಇನ್ನು ಜಾಸ್ತಿ ಪೋಸ್ಟ್ ಇದ್ದಲ್ಲಿ ಕೂಡ ತುಂಬ ಜನ ಅಪ್ಲಿಕೇಶನ್ ಹಾಕೋರು ಇರ್ತಾರೆ. ಒಂದು ತಿಳ್ಕೊಳ್ಳಿ, ನೀವೇನಾದರೂ ಅಪ್ಲಿಕೇಶನ್ ದೂರ ಹಾಕಿರಂತಂದರೆ ನೀವು ಎಕ್ಸಾಮ್ ಸೆಲೆಕ್ಟ್ ಆದರೂ ಕೂಡ ಹೋಗೋದು ನಿಮ್ಮದು ಡೌಟ್ ಆಗ್ತದೆ. ಓಕೆ, ಹಾಗಾಗಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಎಲ್ಲಿ ಸುತ್ತಮುತ್ತ ಇರುವಂಥದ್ದು ಎಲ್ಲಿ ಖಾಲಿ ಇರ್ತಾವೆ ಅಲ್ಲಿ ಹಾಕಿ. ಒಂದು ಸತಿ ಏನಾದರೂ ಅಲ್ಲೇ ನೀವು ಫಿಕ್ಸ್ ಆದರೆ 7 ವರ್ಷ ಟ್ರಾನ್ಸ್ಫರ್ ಕೊಡೋಲ್ಲ. ಅದು ನಿಮಗೆ ತಲೆಯಲ್ಲಿ ಇಟ್ಕೊಂಡು ಹಾಕಿ. ಎಸ್ ಗೈಸ್, ಈಗ ನಿಮ್ದು ಇಷ್ಟೇ ನಿಮ್ಮ ತಲೆಯಾಗ ಇಟ್ಕೊಂಡು ಹಾಕಿ. ಹೋದ ಸತಿ ಎಲ್ಲೆಲ್ಲಿ ಕಮ್ಮಿ ನಿಂತಿತ್ತು ಎಲ್ಲೆಲ್ಲಿಲ್ಲ ಅಂತೇಳಿ ನಾನು ವಿಡಿಯೋ ಎಲ್ಲ ಮಾಡ್ತಾ ಇರ್ತೀನಿ, ಅದನ್ನ ನೋಡ್ಕೊಳ್ಳಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಡ್ ಬಟನ್ ಇದೆ ಕೆಳಗಡೆ, ನಾನು ವಿಡಿಯೋ ಮಾಡಿದಾಗೆಲ್ಲ ನಿಮಗೆ ತಿಳಿಸ್ತೀವಿ. ಆಮೇಲೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಎಲ್ಲ ಕೊಟ್ಟಿರ್ತೀನಿ ಲಿಂಕ್, ಅಲ್ಲಿ ಹೋಗಿಬಿಟ್ಟು ಜಾಯ್ನ್ ಆಗಿ. ಏನಾದರೂ ಅಪ್ಡೇಟ್ ಇದ್ದರೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, 105 ಪೋಸ್ಟ್ಗಳಿದ್ದಾವೆ, ಮಿಸ್ ಮಾಡೋಕ್ಕೆ ಹೋಗ್ಬಿಡ್ರಿ. ತುಂಬ ಪೋಸ್ಟ್ಗಳು ಒಂದೇ ದಿನ ಕಾಲ್ಫಾರ್ಮ್ ಆಗಿದ್ದಾವೆ. ಒಂದೇ ದಿನ VAO ಆಯಿತು, ಲ್ಯಾಂಡ್ ಸರ್ವೇಯರ್ ಆಯಿತು, ಕ್ರೈಸಿಸ್ ಆಯಿತು. ಇನ್ನು PC ಗೆ ಸಂಬಂಧಪಟ್ಟಂತೆ, ಪೊಲೀಸಿಗೆ ಸಂಬಂಧಪಟ್ಟಂತೆ KSRPನೂ ಒಂದೇ ದಿನ ಆಯಿತು. ಆಮೇಲೆ KSISFನೂ ಒಂದೇ ದಿನ ಆಯಿತು. IRBನೂ ಒಂದೇ ದಿನ ಆಯಿತು. ಸೊ ಇಷ್ಟು ಹುದ್ದೆಗಳು ನಿಮಗೆ ಒಂದೇ ದಿನ ಕಾಲ್ಫಾರ್ಮ್ ಆಗಿದ್ದಾವೆ. ಇದು ನಿಮಗೆ ಒಂದು ಕಡೆ ಸಂತಸ ಆದರೆ ಇನ್ನೊಂದು ಕಡೆ ದುಃಖನೂ ಆಗುತ್ತೆ. ಅದು ಯಾಕಾಗುತ್ತೆ ಅಂಥೇಳಿ ನಿಮಗೆ ಗೊತ್ತಿರ್ತದೆ. ಓಕೆ, ಭಯವನ್ನು ಬಿಟ್ಟು 100% ಫೋಕಸ್ ಆಗಿ ವರ್ಕ್ ಮಾಡೋಕ್ಕೆ ಹೋಗಿ. ಈಗ ಹೊಸ ಸಬ್ಜೆಕ್ಟನ್ನು ಓದ್ಕೊಳ್ಳಿ, ಬೇಡ ಅಂತಲ್ಲ. ಎಷ್ಟು ದಿನ ಉಳಿತು ಅಂತಂದರೆ ನಿಮಗೆ ನೋಡಿ, ನಾನ್ HKದವ್ರಿಗೆ 85 ದಿನ ಉಳಿತು. ಇನ್ನು HKದವ್ರಿಗೆ 105 ದಿನ ಉಳಿತು. ಇದನ್ನ ನೀವು ತಲೆಯಲ್ಲಿ ಇಟ್ಕೊಂಡು ನಿಮಗೆ ಸ್ವಲ್ಪ ಏನಾದರೂ ಹೊಸ ವಿಷಯ ಓದಬೇಕಂತಂದರೆ ಸ್ವಲ್ಪ ಓದ್ಕೋಬೋದು. ಬಿಟ್ಟರೆ ನೀವು ಹಳೆ ಸಬ್ಜೆಕ್ಟನ್ನು, ಹಳೆ ಬುಕ್ಕನ್ನು, ನೀವು ಮಾಡಿದಂಥ ನೋಟ್ಸ್ಗಳನ್ನು ನೀವು ತಿರುವು ಹಾಕಬೇಕಾಗ್ತದೆ. ಮೇನ್ ನೀವು ನೋಟ್ಸನ್ನು ರಿವಿಷನ್ ಮಾಡ್ಕೊಳ್ಳಿ. ಮೇನ್ 6 to 10th ಆ ಬೇಸಿಕ್ ಬುಕ್ಕನ್ನು ಕವರ್ ಮಾಡ್ಕೊಳ್ಳಿ. ಯಾಕಂದರೆ ಅದರಿಂದನೇ ಜಾಸ್ತಿ ಬರ್ತವೆ. NCERT, DSIT ಅದು ಹಾಟ್ ಟಾಪಿಕ್ ಯಾರಿಗೆ ಅಂತಂದರೆ KA ಅವ್ರಿಗೆ. KA ಅವರು ಇದರಲ್ಲಿನೇ ಜಾಸ್ತಿ ಕ್ವಶನ್ನ ತೆಗಿತಾ ಹೋಗ್ತಾರೆ. ಮತ್ತು ಯಾರೆಲ್ಲ ಅನ್ಕೋಬಾರ್ದು ಮೆಂಟಾಲಿಟಿ ಇಲ್ಲ, ಆಮೇಲೆ ಕರೆಂಟ್ ಅಫೇರ್ಸ್ ಇಲ್ಲ ಅನ್ಕೋಬೇಡ್ರಿ. ಇವೇ ಜಾಸ್ತಿ ಕ್ವಶನ್ ಕೇಳೋದು KA ಅವರು. ಓಕೆ, ಇದಿಷ್ಟು ಸ್ವೀಟ್ ಮಾಹಿತಿಯಾಗಿತ್ತು. ಮತ್ತೇನಾದ್ರು ಹೆಚ್ಚಿನ ಅಪ್ಡೇಟ್ ಆಗಿರ್ತಂದ್ರೆ ಅಪ್ಡೇಟ್ ಮಾಡ್ತಿರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.